ಇನ್ನು ಕರ್ನಾಟಕದಲ್ಲಿ ಮೂರನೇ ಭಾಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಶಿಕ್ಷಣ ತಜ್ಞರೇ ಅಪಸ್ವರ ಎತ್ತಿದ್ದಾರೆ. ತ್ರಿಭಾಷಾ ನೀತಿಗೆ ಸರಿಯಿತ್ತು ಅಂತ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ಅವರು ಹೇಳಿದ್ದಾರೆ. ಮೊದಲಿದ್ದ ತ್ರಿಭಾಷಾ ನೀತಿಯೇ ಉತ್ತಮ ಆಗಿತ್ತು. ಒಂದು ಭಾಷೆಯಿಂದ ಒಂದು ಸಂಸ್ಕೃತಿಯನ್ನು ತಿಳ್ಕೋಬಹುದು. ಮಕ್ಕಳು ಹೆಚ್ಚು ಭಾಷೆಯನ್ನ ಕಲಿಯಲ್ಲ ಅಂತ ಪೋಷಕರಿಗೆ ಆತಂಕ ಈಗ ಉಂಟಾಗಿದೆ. ಸರ್ಕಾರ ತಕ್ಷಣ ಭಾಷೆ ತೆಗೆಯುವ ಮೂಲಕ ತಪ್ಪು ಮಾಡ್ತಾ ಇದೆ. ಭಾಷೆ ಕಲಿಯುವುದು ಮಕ್ಕಳಿಗೆ ಯಾವುದೇ ರೀತಿಯ ಭಾರ ಅಲ್ಲ ಅನ್ನುವಂಥ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸದ್ಯ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶಿಕ್ಷಣ ತಜ್ಞರಾಗಿರುವಂಥ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಸದ್ಯ ರಾಜ್ಯ ಸರ್ಕಾರ ಈಗ ದ್ವಿಭಾಷಾ ನೀತಿಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಈ ಮೊದಲು ತ್ರಿಭಾಷಾ ನೀತಿ ಇತ್ತು, ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ 3 ಭಾಷೆಗಳನ್ನು ಕಡ್ಡಾಯವಾಗಿ ಕಲಿಯಲೇಬೇಕಿತ್ತು ಮತ್ತು ಉತ್ತೀರ್ಣರಾಗಲೇಬೇಕಿತ್ತು. ಸೊ ಈಗ ದ್ವಿಭಾಷಾ ನೀತಿಯನ್ನು ತರಲಿಕ್ಕೆ ಹೊರಟಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅಲ್ಲ, ಆ್ಯಕ್ಚುಲಿ ಒಂದು ತಪ್ಪು ಕಲ್ಪನೆ ಏನಂದರೆ ಮಕ್ಕಳಿಗೆ ಭಾರ ಆಗ್ತದೆ ಅಂತ. ಭಾಷೆ ಕಲಿಯೋದು ಭಾರ ಅಲ್ಲ ಮಕ್ಕಳಿಗೆ. ಅದು ನಾವು ಮಾಡಿದ್ದದನ್ನು 3ನೇ ಭಾಷೆ ಅಂತ ಮಾಡಿದ್ದು. 3ನೇ ಭಾಷೆ ಅದು ಮುಖ್ಯ ಅಲ್ಲ ಅಂತ ಮೊದಲು ಗೊತ್ತಿದೆ ಅವರಿಗೆ. ಅವ್ರ ಪಠ್ಯಕ್ರಮ ಕೂಡ ನೋಡಿದ್ರು ಕೂಡ ತುಂಬ ಸುಲಭ ಆಗಿರಬೇಕು. ಭಾಷೆ ಪರಿಚಯ ಆಗಬೇಕು, ಅದರಲ್ಲಿ ವಿದ್ವತ್ ಬರದೆ ಹೋದರೂ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ 3ನೇ ಭಾಷೆ ಮಾಡಿದ್ದು. ಈಗ ಕೇಂದ್ರೀಯ ಕರಿಕ್ಯುಲಮ್ನಲ್ಲೆಲ್ಲ ಆಗಿದೆ. 9ನೇ ಕ್ಲಾಸ್ವರೆಗೂ 3 ಭಾಷೆ ಇರುತ್ತೆ, 9ಕ್ಕೆ ಡ್ರಾಪ್ ಆಗ್ತದೆ, 2 ಉಳಿದುವಂಥದ್ದು. ಅದು ಒಂದು ರೀತಿ ಇನ್ನೊಂದು ಭಾಷೆಯನ್ನು ಕಲಿಯೋಕ್ಕೆ ಅವಕಾಶ ಆಗ್ತಿತ್ತು, ಅದರ ಪರಿಣಿತಿ ಬರದೆ ಹೋದರೂ ಕೂಡ. ಅದರಿಂದ ಅದಿದ್ದರೂ ಸರಿ ಇದು ನನ್ನ ನಂಬಿಕೆ. ಯಾಕಂದರೆ ಭಾರ ಆಗೋಲ್ಲ ಮಕ್ಕಳಿಗೆ. ಈಗ ನಾವು ತಕ್ಷಣ ತೆಗೆದು ಅದನ್ನು ಗ್ರೇಡ್ ಮಾಡ್ತೀವಿ ಅಂದ ತಕ್ಷಣ ಓದಲ್ಲ ಮಕ್ಕಳು, ಅದನ್ನು ಹೇಗೂ ಪಾಸ್ ಆಗಿಬಿಡ್ತೀವಲ್ಲ ಅಂತ. ಹಾಗಾಗಿ ಒಂದು ಭಾಷೆ ಮೂಲಕ ಒಂದು ಸಂಸ್ಕೃತಿಯನ್ನು ಅರಿಯುವಂಥ ಅವಕಾಶ ತಪ್ಪೋಗುತ್ತೆ ಮಕ್ಕಳಿಗೆ ಅಂತ ನನಗೆ ಇದುವರೆಗೆ ತೊಂದರೆ ಆಗಿರಲಿಲ್ಲ. ಮತ್ತು ಇನ್ನೊಂದು ತೀರ್ಮಾನ ಮಾಡಿದರೂ ಕೂಡ ಅದು ಮೊದಲೇ ಚೆನ್ನಾಗಿ ಯೋಚನೆ ಮಾಡಿ ಶೈಕ್ಷಣಿಕ ವರ್ಷ ಶುರುವಾಗೋ ಮೊದಲೇ ಮಾಡಬೇಕು. ಈಗ ಪರೀಕ್ಷೆ ನಡೆದಾಗ ಹೇಳೋದಂತೂ ಸರಿ ಆಗಲಿಲ್ಲ ಅಂತ. ಸರ್, ಈಗ ಕರ್ನಾಟಕ ಸಾಮಾನ್ಯವಾಗಿ ತಮಿಳು ಸರ್ಕಾರಿ ಶಾಲೆಗಳಿದೆ, ತೆಲುಗು ಸರ್ಕಾರಿ ಶಾಲೆಗಳಿದೆ, ಉರ್ದು ಸರ್ಕಾರಿ ಶಾಲೆಗಳಿದೆ. ಸೊ ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಆಯಾ ಭಾಷೆಗಳನ್ನು ಪ್ರಥಮ ಭಾಷೆಯಾಗಿ ಅಥವಾ ಇಂಗ್ಲೀಷ್ ಭಾಷೆನೇ ದ್ವಿತೀಯ ಭಾಷೆಯಾಗಿ ಕನ್ನಡ ಮತ್ತೆ ಮೂಲೆ ಗುಂಪಾಗುವಂಥ ಸಾಧ್ಯತೆಗಳಿದೆ. ಸೊ ಇಲ್ಲಿ ಯಾವ ರೀತಿ ತರ್ಬೋದು? ಅಲ್ಲ, ಈಗ ಮಾಡಿದ್ದು ಸರಿ ಇದೆ. ಕನ್ನಡ 2ನೇ ಭಾಷೆ ಕಂಪಲ್ಸರಿ ಇರಬೇಕು, ಮೊದಲೇ ಅಥವಾ 2ನೇ ಭಾಷೆ ಇರಬೇಕು ಅನ್ನೋದು ಸರಿ. ಅದು ಕನ್ನಡದಲ್ಲಿದ್ದವ್ರು ಎಲ್ಲರೂ ಕನ್ನಡ ಓದಬೇಕು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ, ಮಾಡಲೇಬೇಕು ಅದನ್ನು. ಈ 3ನೇ ಭಾಷೆ ಅಂತಿದ್ದದ್ದು ಹಿಂದಿ ಮಾತ್ರ ಇರಲಿಲ್ಲ, ಸಂಸ್ಕೃತನೇ ಇತ್ತು. ಕೆಲವೊಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕೆಲವು ಕಡೆ ಬೇರೆ ಕಡೆಗೆ ಫ್ರಾನ್ಸು, ಫ್ರೆಂಚು ಕೂಡ, ಸ್ಪ್ಯಾನಿಷ್ ಕೂಡ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಅದಿರಲಿಕ್ಕಿಲ್ಲ. ಇನ್ನೊಂದು ಭಾಷೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.